ಇದು ಬೇಗ ಬೇಗ ಮಾಡಲದೇ ಇಲ್ವಲ್ಲ. ಯಾವಾಗಲೂ ಹಿಂಗೆ ನಾನು ಏನಾದರೂ ಮಾಡಬೇಕು ಕೆಲಸ ಅಂದರೆ ಅವು ಪಟ ಪಟ ಅಂತ ಹೋಗೋಕ್ಕೆ ಇಲ್ಲ. ಯಾವಾಗಲೂ ಸುಮ್ಮನೆ ಆಮೇಲೆ ಹೋಗಲ್ವಾ ಹಂಗೆ ಅಷ್ಟೊಂದು ನಿಧಾನ. ನನಗೆ ನೋಡಿ ನೋಡಿ ಸಾಕಾಗಬೇಕು. ಆಮೇಲೆ ನಿದ್ದೆನೆ ಬಂದು ಬಿಡಬೇಕು ಕೆಲಸ ಮಾಡಬೇಕಾದ್ರೆ ಹಂಗೋಯ್ತದೆ. ಅವ್ವ ಇಲ್ಗೋಯ್ತು? ಅವ್ವ ಇಲ್ಲೇ ತಾನೇ ಇತ್ತಲ್ಲ, ಇಲ್ಗೋಯ್ತು ಮಗ? ಮಗ ಓ ತಾತ ಬತ್ತೇನೋ ಹೊಲ್ದಿಂದ. ತಾಡು ಎಲ್ಲೋ ಊಟನ ಮಾಡಿದದ ಇಲ್ವೋ ಮಧ್ಯಾಹ್ನದ ಊಟನ? ಏನಪ್ಪ ಗೊತ್ತೈತೆ ಇಲ್ಲ. ತಾಡು ಕೇಳ್ಕೊ ಬಂದ್ಬಿಡ್ತೀನಿ. ಸಾರ್ದೆ ಸಾರ್ದೆ ಮಾವ ಯಾವಾಗ ಬಂದ್ರಿ ಮಾವ? ಲೇ ಇವಾಗ ತಾನೇ ಬಂದೆ. ಊಟಕ್ಕೆ ಕೊಟ್ಟಿಯವ? ಯಾಕಂಗಂದಿರಿ? ಯಾಕಿಂಗಂದಿರಿ? ಕೈ ತೊಳ್ಕೊ ಬಂದ್ರೆ ಕನವ ಕೈ ತೊಳ್ಕೊ ಬಂದಾಯ್ತು. ಅದಕ್ಕೆಯ ಬಂದು ಕೂತ್ಕೊಂಡೆ, ಯಾರು ಕಾಣ್ತಾ ಇತ್ತಿಲ್ವಲ್ಲ, ಅದಕ್ಕೆಯ ಮಗಳು ಕರಿತಿದೆ. ಎಲ್ಗೋದ್ಲು ಸುಭದ್ರ? ಅವಳು ಟೀ ಮಾಡ್ತೀನಿ ಕಣವ ಅನ್ಕೊಂಡು ಟೀ ಮಾಡ್ತಿದ್ಲು. ನಾನು ಇಷ್ಟು ತನಕ ಅಲ್ಲೇ ಇದ್ದೆ. ಆಮೇಲೆ ಒಂದು ಸ್ವಲ್ಪ ಕೆಲಸ ಆಯಿತು ಅಂತ ಬಂದೆ. ನೀವು ನೋಡಿದ್ರೆ ಇಲ್ಲೇ ಬಂದು ಕೂತಿದ್ದೀರಿ. ಸರಿ ಸರಿ ಹಾಕಬತ್ತೀನಿ ತಗೊಳ್ಳಿ. ಸರಿ ಇಷ್ಟೊತ್ತು ತನಕ ಎಲ್ಲಿಗೆ ಹೋಗಿದ್ರಿ? ಆಗಲೇ 3 ಗಂಟೆ ಹೊತ್ತು. ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ರಿ? ಮಾವ ನಿಮ್ಗೆ ಅದಕ್ಕೆ ಹೇಳೋದು, ಸರಿಯಾದ ಟೈಮ್ಗೆ ಊಟನೆಲ್ಲ ಮಾಡಬೇಕು ಅಂತ ಹೇಳಿಲ್ವಾ ಡಾಕ್ಟ್ರುವೇ? ನಮ್ಮ ಮಾತನಾದ್ರೂ ಕೇಳೋಕ್ಕಿಲ್ಲ ನೀವು. ಡಾಕ್ಟ್ರು ಮಾತು ಕೇಳೋಕ್ಕಿಲ್ವ ನೀವು? ಮೊದಲೆಯ ಶುಗರ್ ಅದೇ ಬಿ ಪಿ ಅದೇ ಕರೆಕ್ಟಾಗಿ ಮಾತ್ರೆ ಎಲ್ಲ ತಗೋಬೇಕು, ಟೈಮ್ ಸರಿಯಾಗಿ ಊಟ ಮಾಡಬೇಕು ಅಂತ ಹೇಳ್ತಾರೆ. ನೀವು ಒಂದು ಮಾಡಬೇಡಿ ಆಯಿತಾ? ಅಯ್ಯೋ ಮಗಳೇ ಯಾಕವ? ಅಯ್ಯೋ ಶುಗರ್ ಇದ್ರೇನು ಬಿ ಪಿ ಇದ್ರೇನು ಇನ್ನೂ ನಿಮ್ಮ ಮಾವ ಗಟ್ಟಿ ಅವನೇ ಕಣವ. ಇನ್ನೂ ಗಟ್ಟಿ ಅವನೇ. ಇನ್ನೂ ಎಷ್ಟು ವರ್ಷ? ಇನ್ನೂ 10-20 ವರ್ಷ ಯಾರನ್ನೂ ಅಲ್ಲಾಡ್ಸ್ಕೊಳಕ್ಕಾಯ್ಕಿಲ್ಲ ನನ್ನ. ಇನ್ನೂ ಚೆನ್ನಾಗೇ ಬದುಕ್ತಾನೆ ಕತೆ. ನೀನು ಅದ್ರ ಬಗ್ಗೆ ಏನು ಅನ್ಕೋಬೇಡ ಕಣವ, ಅನ್ಕೋಬೇಡ ನೀನು. ಇದು ಬೆಣ್ಣೆ ತುಪ್ಪ ಮುದ್ದೆ ಉಂಡಿದ್ದು ಬಾಡಿ ಇದು ಯಾವತ್ತೂ ಕರ್ಗಕ್ಕಿಲ್ಲ ಕಣವ, ಯಾರಿಗೂ ಯಾವತ್ತೂ ಕರ್ಗಕ್ಕಿಲ್ಲ. ಅಯ್ಯೋ ಮಾವ ಹಂಗೆ ಇರಿ, ನೀವು ಯಾವಾಗಲೂ ಹಂಗೆ ಇರಬೇಕು. ಹಂಗಲ್ಲ, ಒಂದ್ಸಲ ಒಂದು ಸ್ವಲ್ಪನಾದ್ರೂ ಡಾಕ್ಟ್ರು ಮಾತ್ರ ಕೇಳಬೇಕು ತಾನೇ ನಾವು. ಅವ್ರು ಹೇಳಕ್ಕಿಲ್ವಾ? ಸರಿಯಾದ ಸಮಯಕ್ಕೆ ಮಾತ್ರೆ ತಗೊಳ್ಳಿ, ಊಟ ಮಾಡಿ, ಚೆನ್ನಾಗಿ ತಿನ್ನಿ, ಅದು ಇದು ಅಂತ ಎಲ್ಲ ಹೇಳ್ತಾರೆ. ಒಂದು ಸ್ವಲ್ಪನಾದ್ರೂ ಕೇಳಬೇಕು ನೀವು. ಹಿಂಗೆ ಆಟ ಮಾಡ್ಕೊಂಡು ಕೂತ್ಕೊಂಡ್ರೆ ಅದದ? ಓ ಬಿಡವ ಮಗಳೇ, ಇದೊಂದ್ಸಲ ಹಿಂಗೆ ಆಗೋಯ್ತು. ಇನ್ಮೇಲಿಂದ ಹಂಗೆ ಬರಕಿಲ್ಲ. ಅದೆಂಥ ಕೆಲಸ ಇದ್ರು ಸರಿಯೇ ಕರೆಕ್ಟಾಗಿ ಯಾವ ಹೊತ್ತು ಬರಬೇಕು ಆ ಹೊತ್ತು ಬಂದ್ಬಿಟ್ಟು ಊಟ ಮಾಡ್ಕೊಂಡು ಅದೇನು ಕೆಲಸ ಇದ್ದದು ಅದು ಆಮೇಲೆ ಮೊದಲು ಊಟನೆಯ ತಿಂಡಿನೆಯ, ಸರಿನಾ? ಕರ್ಮವ ಸರಿ. ಈಗ ಸುಭದ್ರ ತಾತ ಬಂದದೆ ಊಟಕ್ಕೆ. ಆಗಲೇ 3 ಗಂಟೆ ಹೊತ್ತು ಆಗದೆ, ಇವಾಗ ಬಂದದೆ ಊಟಕ್ಕೆ ಕೊಡ್ತೀನಿ. ಅವ ನೀನು ಟೀನೇ ಬಿಟ್ಕೊಡ ಬಿಡವ ಎಲ್ಲರಿಗೂ. ಮಧ್ಯಾಹ್ನ ಊಟ ಮಾಡಿಲ್ವ ಇನ್ನೂ? ಯಾಕನವ ನಾನು ಮಾಡ್ಕಿಡ ಇದ್ದದೇನು ಅಂತ ಅನ್ಕೊಂಡೆ. ನಿನ್ನ ಕೈಲಿ ಹಾಕಿಸ್ಕೊಂಡು ತಾತ ನೋಡಿದ್ರೆ ಇನ್ನೂ ಊಟನೇ ಮಾಡಿಲ್ಲ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೆ. ಸರಿ ಕಣವ, ನಾನು ತಾತನಿಗೆ ಊಟ ಕೊಟ್ಬಿಟ್ಟು ಬರ್ತೀನಿ. ನೀನು ಟೀಗಿ ಬಿಟ್ಬಿಟ್ಟು ಕೊಟ್ಬಿಡು ಅವ್ರಿಗೆ. ಸರಿ ಕಣವ ಆಯಿತು. ಮಾವ ಊಟ ಮಾಡಿ. ಸರಿ ಕಣವ ಆಯಿತು ಸರಿ. ಇನ್ನು ಬಿಟ್ಕೊಂಡಿಲ್ವವ? ಏನು ಉದ್ಧಾರ ಮಾಡ್ಬೇಕು ಅನ್ಕೊಂಡಿದ್ಯೋ ಇಲ್ಲ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯೋ ಟೀಯ? ಬಾ ಇವಾಗ ಮಾಡ್ತಿದ್ದು ಕತೆ. ಬಾ ನೀನು ಯಾಕೆ ತಲೆ ಕೆಸ್ಕೊಂಡಿ? ಅದು ಏನು ಹೋಗ್ಬೇಕು ತಗೊಂಡು ಹೋಗು. ಸರಿಯಾಗೆ ಮಾತಾಡ್ತಿದ್ದಿ ಬಿಡು. ನಾನು ನಿನ್ನ ನೋಡಕ್ ಬಂದ, ನಾನು ನೀರು ತಗೊಂಡು ಹೋಗೋದಂತ ಬಂದೆ ಕತೆ. ಅದೇನೋ ಮಾಡು. ನೀನು ಊಟ ಮಾಡ್ದ? ನಾನು ಮಾಡಿದ್ನಲ್ವ ಆಗ್ಲೆಯ ಬಿಸಿ ಬಿಸಿ ಮುದ್ದೆ, ಮಾವಿನ ಹಣ್ಣು, ಉಪ್ಪು ಸಾಂಬಾರು, ಖಾರ, ಬೆಣ್ಣೆ, ತುಪ್ಪ ಎಲ್ಲ ಹಾಕೊಂಡು ಊಟ ಮಾಡಿದ್ನಲ್ಲ. ಮಾಡಿಲ್ವಾ? ನಂದು ಆಯ್ತು. ಯಾಕೆ ಕೇಳ್ತಿದ್ದಿ? ಎಲ್ಲ ಮಾಡಿದ್ಯೋ ಇಲ್ವೋ ಅಂತ ಕೇಳಿದೆ ಅಷ್ಟೇ. ಅಜ್ಜಿ ಎಲ್ಗೋಯ್ತು? ಅತ್ತೇನಾ? ಅತ್ತೆ ಎಲ್ಲ ಹೋಗಿರ್ಬೇಕು ಇತ್ತದಕ್ಕೆ. ಸರಿ ಕಣವ, ತಾತನಿಗೆ ನೀರು ಕೊಟ್ಟ? ನಾನು ಆಳದವಳು, ನೀರು ತಗೊಬರೋದು ಅಂತಾನೆ ಬಂದಿದ್ದು ಕತೆ. ಕೊಟ್ಬಿಡವ, ಸಾಕು ಬೇಯಿಸಿರೋದು. ಅದೆಷ್ಟು ಬೇಯಿಸಿಯ ನೀನು? ಸಾಕು ಕತೆ, ಹೋಗು. ಸರಿ ಆಯಿತು. ಮಗ ಅದೇ ಕಣವ, ರಾಮುನ್ಗೆ ಹೆಣ್ಣು ನೋಡೋದ ಅಂತ ಅನ್ಕೊಂಡಿದ್ವಲ್ಲ, ಹೆಣ್ಣು ಒಂದು ಹೇಳವ್ರೆ, ಹೋಗದ? ಯಾವ ಊರಲ್ಲಿ?
ಅದೇ ಕಣವ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆದದಂತೆ. ಊರಲ್ಲಿ ಒಂದು ಹುಡುಗಿ ಇರೋದಂತೆ, ಒಳ್ಳೆ ಹೆಣ್ಣಂತೆ. ಯಾವ ಊರಲ್ಲಿ ಹುಡುಕಿದ್ರು ಸಿಗೋಕ್ಕಿಲ್ವಂತೆ ಅಂತ ಇನ್ನು ಬರೀ 8ನೇ ಕ್ಲಾಸ್ ಓದಿದಂತೆ. ಮನೇಲಿ ಬುಡ್ಸ್ಬಿಟ್ರಂತೆ. ಅದಕ್ಕೆಯ ಹುಡುಗಿ ಒಳ್ಳೇದು ಅಂತ ಹೇಳಿದ್ರು. ಅದಕ್ಕೆಯ ನಮ್ಮ ರಾಮನ್ಗೆ ಹೆಂಗಿದ್ರು ಸರಿ ಇರ್ತಾಳೆ ಹುಡುಗಿ ಅಂದ್ಬಿಟ್ಟು ನೋಡೋದಂತ. ಏನು ಮಾಡೋದು, ಹೇಳಿವ್ನಿ ನಾಡಿದ್ದು ಬರ್ತೀವಿ ಬಂದರೆ ಅಂತ ಹೇಳಿವ್ನಿ. ಮನೇಲಿ ಒಂದ್ಸಲ ಕೇಳ್ಬಿಟ್ಟು ಹೇಳ್ತೀನಿ ಅಂತಲೂ ಹೇಳಿವ್ನಿ. ನೀವೆಲ್ಲ ಒಪ್ಕೊಂಡ್ರೆ ನಾಡಿದ್ದೇ ಹೋಗ್ಬಿಡದ. ಅಯ್ಯೋ ಅಷ್ಟೊಂದು ಒಳ್ಳೇದಾ ಮಾವ? ಏನು ಗೊತ್ತಾ ಮಾವ, ಮನೇಲಿ ಬಂಗಾಗಿಂದ ನೋಡ್ಕೊಂಡು ಕೆಲಸ ನೋಡ್ಕೊಂಡು ಹೋದ್ರೆ ಅಷ್ಟೇ ಸಾಕು. ನಾವು ಹೊಲ್ದಲ್ಲಿ ಮನೇಲಿ ಕೆಲಸ ಮಾಡ್ತೀವಿ, ನಾವು ಅಲ್ಲಿ ಮಾಡ್ಕೊಂಡ್ರೆ ಆ ಹುಡುಗಿ ಇಲ್ಲಿ ಮಾಡ್ಕೊಂಡ್ರೆ ನಮಗೂ ಒಳ್ಳೇದೇ. ಅಂಥ ಹುಡುಗಿ ನೋಡಿದ್ರೆ ಒಳ್ಳೇದು. ನೀವು ಬೇರೆ 8ನೇ ಕ್ಲಾಸ್ ತನಕ ಅಷ್ಟೇ ಓದಿರೋದು, ಆಮೇಲೆ ಬುಡ್ಸ್ಬಿಟ್ರು ಅಂತ ಅಂತಿದ್ದೀರಿ. ಹಂಗೆಲ್ಲ ಇದ್ದರೆ ನಿಜವಾಗ್ಲೂ ಮನೆ ಬಂಗ ಕೋಣ ಕೆಲಸ ಎಲ್ಲ ಕಳಿಸಿರ್ತಾರೆ, ನಮಗೂ ಸರಿ ಇರ್ತದೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಗುಣ, ಆಮೇಲೆ ಒಬ್ರು ಭಾವಿಸೋ ಬುದ್ಧಿ ಇರಬೇಕು. ಎಲ್ಲರನ್ನು ನೋಡ್ಬಿಟ್ಟು ಕೈಯ ನಂಗಿರ್ಬಾರ್ದು. ನೋಡಿದ್ರೆ ಒಳ್ಳೆ ಇಷ್ಟ ಆಗಬೇಕು. ಹಂಗಾದ್ರೆ ಮಾವ ಹೋಗದ. ಅಯ್ಯೋ ಮಗ, ಅವ್ರು ಹೆಂಗಿದ್ದರು ಏನು ಅಂತ ಹೆಂಗೆ ಗೊತ್ತದದು? ನಾವು ಹೋಗ್ಬಿಟ್ಟು ನೋಡ್ಕೊ ಬರೋಕಾಯ್ತದೆ ಅಲ್ವಾ? ಮೊದಲು ಸಲ ಬೇರೆ, ಮೊದಲು ಹೆಣ್ಣು ಬೇರೆ. ರಾಮನ್ಗೆ ನೋಡದ ಇದೇ ದೇವ್ರಿಗೆ ಇಷ್ಟ ಆಗ್ಬಿಟ್ಟು ದೇವ್ರ ಕಟ್ಟಿಸ್ತಿಂದ ಈ ಎಣ್ಣೆ ಒಪ್ಪಿಗೆ ಆಗ್ಬಿಟ್ರೆ ನಮಗೂ ಕೆಲಸಗಳು ಕಡಿಮೆ ಆಯ್ತವೆ. ಯಾಕಂದರೆ ಹೆಣ್ಣು ನೋಡೋದೇನು ಸುಲಭನಾ ಈಗಿನ ಕಾಲದಲ್ಲಿ? ಅದು ಹೆಂಗಿದ್ದಾರೋ ನೋಡೋಕ್ಕೆ ಚೆನ್ನಾಗಿರ್ತಾರೆ, ಆಮೇಲೆ ಒಳ್ಳೊಳಗಡೆ ಏನೇನೋ ಆಗಿರ್ತವೆ. ಅದಕ್ಕೆ ನಾವು ನೋಡ್ಕೋಬೇಕಲ್ಲ. ನೋಡೋದ ಕಣವ, ಹೆಂಗಿದ್ರು ಮೊದಲೇ ಹೆಣ್ಣು ನೋಡೋದ. ಏನದೋ ಏನು ಕತೆ ಅದೋ ಗೊತ್ತಿಲ್ಲ, ಆದರೆ ಎಲ್ಲ ಹೇಳಿರೋ ನೋಡಿದ್ರೆ ಒಳ್ಳೇದೇ ಇರಬೇಕು. ಅಷ್ಟೊಂದು ಚೆನ್ನಾಗಿ ಹೇಳ್ತಾರೆ, ಒಳ್ಳೇದು. ಯಾವುದೇ ಕೆಟ್ಟ ಬುದ್ಧಿ ಇಲ್ಲ. ಮೊದಲು ಅಷ್ಟೇ ಸ್ಕೂಲ್ಗೆ ಹೋಗ್ತಿತ್ತಲ್ಲ, ಯಾರನ್ನೂ ಕತ್ತಿಯಕ್ಕೆ ನೋಡ್ತಿದ್ದಿಲ್ಲ. ಆ ಹೆಣ್ಣಾಯಿತು, ಆ ಮನೆ ಆಯಿತು, ಆಮೇಲೆ ಹಿಂದಿ ತಿರ್ಕೊಂಡು ಮಾತಾಡೋಕ್ಕಿಲ್ವಂತೆ ಅವ್ರ ಮನೇಲಿ. ಒಳ್ಳೆ ಹೇಳಿ ಮಾತು ಕೇಳ್ಕೊಂಡು ಚೆನ್ನಾಗಿ ಹೋಯ್ತಿತ್ತು ಆವಾಗಲೂ. ಇವಾಗ ಅದಕ್ಕಿಂತ ಹೆಚ್ಚಯ್ಯ ನಿಮ್ಮ ಮನೆಗೆ ಮಾಡ್ಕೊಂಡ್ರೆ ನಿಮ್ಮ ರಾಮನ್ಗೆ ಒಳ್ಳೆ ಜೋಡಿ ಆಯ್ತಾಳೆ ಆ ಹುಡುಗಿ ಅಂತ ಹೇಳಿದ್ರು. ಅದಕ್ಕೆ ನಿಂಗೊಂದು ಸಲ ತಿಳಿಸ್ದೆ. ಏನಂತೀಯೇ? ಎಲ್ಗೋದವನು ಆಗ ಎಲ್ಗೋದ ನಾಗನೂ ಕೇಳ್ಬಿಟ್ಟಿದ್ರೆ ನನಗೂ ಒಪ್ಕೇನೆ ಅಂದ್ಬಿಟ್ಟು ನಾಡಿದ್ದೇ ಹೋಗ್ಬಿಡ್ಬೋದಿತ್ತು. ಮಾವ ನಿಮ್ಮ ಮಗ ಎಲ್ಗೋದ್ರು ಏನೋ ಗೊತ್ತಿಲ್ಲ, ಅವರು ಇದನ್ನೇ ಹೇಳೋದು, ನೋಡ್ಕೊಬರದ ಅಂತಾನೆ ಹೇಳ್ತಾರೆ. ಅವರು ಹೇಳ್ತಿದ್ರು ಎಂಥದಾರು ಒಂದು ಹುಡುಗಿ ಅದೇ ಅಂತ ಗೊತ್ತಾದರೆ ಒಪ್ಪಿಗೆ ಆಗ್ತದೋ ಇಲ್ವೋ, ಆಮೇಲೆ ಮೊದಲು ಹೋಗಿ ನೋಡ್ಕೊಂಡು ಬರೋಕ್ಕಾಯ್ತದೆ ಅಂತ ಹೇಳ್ತಿದ್ರು. ನೀವು ಒಳ್ಳೆದಾಗೆ ಹೇಳಿದ್ರಿ. ಸರಿ ಕಣ್ಮಾವ, ಅವ್ರಿಗೂ ಒಂದ್ಸಲ ಹೇಳ್ತೀನಿ. ಅವರು ಅಂತಾನೆ ಅಂತಾರೆ. ಹೋಗದ ನಾಡಿದ್ದು ಹೋಗದ ಹೇಳ್ಕೊಳ್ಳಿ. ಕಣವ ಆಯಿತು, ನಾವೇ ಮಾತಾಡ್ಕೊಬಿಟ್ರೆ. ರಾಮ ಏನು ಹೇಳ್ದ? ರಾಮ ಮದುವೆಗೆ ಒಪ್ಕೊಂಡವನೇ ಕತೆ. ಅವನದೇನು ಕೇಳೋದು? ಅವನದೇನು ಕೇಳೋದು? ಹೋಗಿ ನಾವು ದೊಡ್ಡವರಾಗಿರೋರು ನೋಡಿ ಮಾಡಿ ಮಾಡಬೇಕು. ಅವನಿಗೆ ಏನು ಕೇಳಂಗಿಲ್ಲ, ಸುಮ್ಮನಿರಿ. ಏನು ಮಗನೇ, ಸರಿಯಾದ ಹೊತ್ತಿಗೆ ಬಂದೆ. ಮಾವ ಇಲ್ಲೇ ಬಂದು ನಿಂತವನೇ ರಾಮ. ಅದೇನು ಕೇಳಬೇಕು ನನ್ನ ಕೇಳ್ತಿದ್ರಲ್ಲ, ಇವನೇ ಕೇಳ್ಬಿಡಿ. ಮಗನೇ, ನಿಂಗೆ ಮದುವೆಗೆ ಒಪ್ಕೆ ತಾನೆ? ನಾಡಿದ್ದು ಹೆಣ್ಣು ನೋಡಕ್ಕೆ ಹೋಗದ? ಯಾವ ಮದುವೆ? ಯಾವ ಮದುವೆನೂ ಬೇಡ, ಏನು ಬೇಡಕತೆ. ಮೊದಲು ತಂಗಿ ಮದುವೆ ಮಾಡೋದು, ಆಮೇಲೆ ನನ್ನ ಮದುವೆ, ನನ್ನ ತಮ್ಮನ ಮದುವೆ. ಮೊದಲೇ ನನ್ನ ಮದುವೆ ಮಾಡ್ಕೊಂಡು ಕೂತ್ಕೊಂಡಿರಾ? ಏನಪ್ಪ ಏನು ಮಾತಾಡ್ತೀರಿ? ತಂಗಿ ಮದುವೆ ಯಾವಾಗೋ ಆಯ್ತದೆ ಕತೆ. ಅವಳಿಗೇನು ಮನೇಲಿ ಇಸ್ಕೊಳಕತ್ತದ, ಅವಳು ಮಾಡಿ ಕಳ್ಸೋಕಾಯ್ತದೆ. ಈಗ ನೀನು ಮದುವೆ ಆಗು. ಅವಳು ಇನ್ನೊಂದು 2 ವರ್ಷ ಮನೇಲಿ ಚೆನ್ನಾಗಿರಲಿ. ಗಂಡನ ಮನೆ ಅನ್ನೋದು ಯಾವಾಗಲೂ ಇದ್ದೇ ಇರ್ತದೆ. ಅವ್ರ ಮನೇಲೂ ಚೆನ್ನಾಗಿರಲಿ ಇನ್ನೊಂದು 2 ವರ್ಷ ನಿಮ್ಮ ಜೊತೆಗೂ. ಅದಕ್ಕೆ ನಿಂಗೆ ಒಪ್ಕೆ ತಾನೆ? ಮೊದಲು ನಿಂದೆ ಕತೆ ಮದುವೆ ಮಾಡಿಸೋದು. ಒಪ್ಕೊಂಡ್ರೆ ಹೋಗೋದ ನಡೀತು ಕಣಪ್ಪ. ಅದೇಯ ಅಂದ್ವಲ್ಲ, ನಂದು ಮದುವೆ ಆಮೇಲೆ ಮೊದಲು ತಂಗಿ ಮದುವೆ ಮಾಡೋದ ಚೆನ್ನಾಗಿರೋ ಕಡೆ ನೋಡ್ಬಿಟ್ಟು ಸಂಬಂಧ, ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಬಿಡ್ತೀನಿ. ಆಮೇಲೆ ನಂದು ನನ್ನ ತಮ್ಮಂದು. ಹೇಳ್ತಾ ಇಲ್ವಾ ರಾಮ? ಹೇಳ್ತಾ ಇಲ್ವಾ ತಾತ? ಮೊದಲು ನಿನ್ನ ಮದುವೆ ಮಾಡ್ಬಿಟ್ಟು ಆಮೇಲೆ ತಂಗಿ ಮದುವೆ ಅಂತ ಹೇಳೋದು ಮತ್ತೆ ಕೇಳಬೇಕು. ಅವಳು ಇನ್ನೊಂದು 2 ವರ್ಷ 3 ವರ್ಷ ಚೆನ್ನಾಗಿರಲಿ ಮನೇಲಿ, ಸುಮ್ಮನಿರು. ಏನು ಅರ್ಜೆಂಟ್ ಆಗಿದ್ದದ ಮದುವೆ ಮಾಡ್ಬೇಕೆ ಅವಳಿಗೆ? ಇದಕ್ಕನವ ಆಯಿತು, ನಿಮ್ಮಿಷ್ಟ, ಏನಾದರೂ ಮಾಡ್ಕೊಳ್ಳಿ. ಮಾವ ನೋಡಿದ್ರೆ ಇವನೇನು ಕೇಳೋದು? ನಾವು ಏನೇನು ಮಾಡಬೇಕು ಮಾಡೋಕ್ಕಾಯ್ತದೆ ಬುಡಿ, ಇವನು ಬೇರೆ ಕೇಳಿ. ಸರಿ ಬಿಡಪ್ಪ, ಆಯಿತು, ಸರಿ ಬಿಡು. ಇದು ರೆಡಿಯಾಗ್ಬಿಡು, ಹೋಗ್ಬಿಡಕಾಯ್ತದೆ. ಇದಕ್ಕಂತ ಆಯಿತು.